ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅರ್ಪಿತಾ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಎಂಡ್ ತನಕ ವಾಚ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ನಾನಿಲ್ಲಿ ಡಿಸೈನ್ ಆಗಿ ಬೇಬಿ ಕುಚ್ಚು ಕಟ್ಟೋದು ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ 77 ದಾರನ ತೊಗೊಂಡಿದ್ದೀನಿ ಸ್ನೇಹಿತರೆ. ಅಂದರೆ 77 ದಾರನ ಡಬಲ್ ಮಾಡಿಕೊಂಡು ಒಂದು ಲೈನಿಂಗ್ ಬಟ್ಟೆ ಮೇಲೆ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ ನಾನು. ನೀವು ಸೀರೆ ಮೇಲೆ ಹಾಕೋಬೋದು. ತುಂಬ ಈಸಿಯಾಗಿ, ತುಂಬ ಸಿಂಪಲ್ ಬೇಬಿ ಕುಚ್ಚು, ನ್ಯೂ ಡಿಸೈನ್ ಇದು ಬೇಬಿ ಕುಚ್ಚು ಕಟ್ಟೋದು. ಹಿಂದ್ಗಡೆ ದಾರ ಇದೆ ಅಲ್ವಾ, ಅದರಲ್ಲಿ ಎರಡು ಸಮವಾಗಿ ಮಾಡ್ಕೋಬೇಕು. ಅಂದರೆ ಎರಡು ನೋಡಿಕೊಂಡು ಹಿಂದೆ ಸಮವಾಗಿ ಮಾಡಿ ಇದು ಈ ಕಡೆ ತರಬೇಕು, ಈ ಕಡೆ ಸೈಡ್ದು ಈ ಕಡೆ ತರಬೇಕು. ನೋಡಿ, ಈ ಥರ ತಗೊಬಂದು ಬೆರಳಿಂದ ಗಟ್ಟಿಯಾಗಿ ಅಲ್ಲಿ ಹಿಡ್ಕೋಬೇಕು ಸ್ನೇಹಿತರೆ. ಅಲ್ಲಿ ಒಂಥರ ಡಿಸೈನ್ ಥರ ಆಗುತ್ತೆ ಬೇಬಿ ಕುಚ್ಚು. ಅದು ಡಿಸೈನ್ ಥರ ಆಗುತ್ತಲ್ಲ, ಇದಕ್ಕೆ ನಾವೇನು ಮಾಡಬೇಕು, ಗೋಲ್ಡ್ ಕಲರ್ ದಾರ, ನಿಮಗೆ ಸೂಜಿ ತಗೊಂಡಿದ್ದೀನಿ ನಾನು. ಸೂಜಿ ಬೇಡ ಅಂದರೆ ನೀವು ಹಾಗೆ ಕೈಯಿಂದ ಕಟ್ತೇವಂದರೆ ಆ ಥರನೂ ಕಟ್ಬೋದು, ಇಲ್ಲ ಮಾಮೂಲಿ ಹೂವು ಕಟ್ತಿರಲ್ಲ ಆ ಥರನೂ ಕಟ್ಬೋದು. ನಿಮಗೆ ಹೇಗೆ ಅನುಕೂಲ ಆಗುತ್ತೆ ಆ ಥರ ಕಟ್ಬೋದು ಸ್ನೇಹಿತರೆ. ನಾನಿಲ್ಲಿ ಸೂಜಿನ ತಗೊಂಡಿದ್ದೀನಿ. ನನ್ನ ಸೂಜಿ ಹಾಕ್ಲಾರ್ದೇನೋ ತೋರಿಸ್ತೀನಿ. ಸೂಜಿ ತಗೊಂಡು ಈ ಥರ ಸುತ್ತನ ಗಟ್ಟಿಯಾಗಿ ಹಿಡ್ಕೊಂಡು ಸುತ್ತಿ ಸೂಜಿನ ಚುಚ್ಚಿ ನೋಡಿ, ಈ ಥರ 2-3 ಸತಿ ಚುಚ್ಚಿ ಒಳಗಡೆ ಲಾಕನ್ನು ಮಾಡ್ಕೋಬೇಕು. ಈ ಥರ ಲಾಕನ್ನು ಮಾಡಿದರೆ ಗಟ್ಟಿಯಾಗಿ ಇರುತ್ತಲ್ವ, ಹಾಗಾಗಿಬಿಟ್ಟು ಸ್ವಲ್ಪ 3-4 ಸತಿ ಲಾಕನ್ನು ಮಾಡಿ ಇವಾಗ ಥ್ರೆಡನ್ನು ಕಟ್ ಮಾಡ್ತೀನಿ ನೋಡಿ. ಮೇಲಿಂದ ಚುಚ್ಚಿ ಈ ಥರ ತಗೊಂಡಿದ್ದೀನಿ ನೋಡಿ. ನಾನು ತುಂಬ ಚೆನ್ನಾಗಿದೆ ಡಿಸೈನ್, ನೋಡ್ತಾ ಇರ್ಬೋದು. ಈ ಥರ ಡಿಸೈನ್ ಇರುತ್ತೆ. ಇದು ಕರೆಕ್ಟಾಗಿ ನೋಡಿಕೊಂಡು ನಮಗೆ ಸ್ಮಾಲ್ ಆಗಿ ಬೇಕಂದರೆ, ಅಂದರೆ ಚಿಕ್ಕದಾಗಿ ಬೇಕಂದರೆ ಚಿಕ್ಕದಾಗಿ ಕಟ್ ಮಾಡ್ಕೋಬೋದು. ನಾನೇನು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ನಮಗೆ ಸ್ವಲ್ಪ ಉದ್ದ ಬೇಕು, ತುಂಡ ಬೇಕು ಅಂದರೆ ಆ ಥರ ನೋಡಿಕೊಂಡು ಕಟ್ ಮಾಡ್ಕೋಬಹುದು ಸ್ನೇಹಿತರೆ. ಇವಾಗ ನೋಡಿ, ಅದರ ಪಕ್ಕದಲ್ಲಿ ನಾನು ಒಂದು ಬೆರಳು ಇಟ್ಬಿಟ್ಟು ಸೇಮ್ ಅದೇ ಥರ ಕಟ್ತಾ ಇರೋದು. ಸೀರೆಗೆ ಕಟ್ಟಿದರೆ ನಾವು ಡಬಲ್ ಕಲರು ಕಟ್ಕೋಬಹುದು ಸ್ನೇಹಿತರೆ. ಡಬಲ್ ಕಲರ್ ಅಂದರೆ ಸೀರೆಯಲ್ಲಿ ಯಾವ ಕಲರ್ ಇರುತ್ತಲ್ಲ ಆ ಥರ ಡಬಲ್ ಕಲರ್ ತಗೊಂಡು ಕಟ್ಬೋದು. ಬೇಡ ನಮಗೆ 2 ಕಲರು ಬೇರೆ 2 ಕಲರ್ ಬೇರೆ ಥರ ಕಟ್ಟಿದ್ರು ಆ ಥರನೂ ಆಗುತ್ತೆ. ಥ್ರೆಡ್ಡು ಸೀರೆ ಮ್ಯಾಚಿಂಗ್ ನೋಡಿಕೊಂಡು ಕಟ್ಟುವುದು. ನಾನಿಲ್ಲಿ ಒಂದೇ ಥ್ರೆಡ್ಡಿಂದ ಕಟ್ಬಿಟ್ಟು ತೋರಿಸ್ತಾ ಇದ್ದೀನಿ. ಒಂದೇ ಕಲರ್ ದಾರ ತಗೊಂಡಿದ್ದೀನಿ ಸ್ನೇಹಿತರೆ. ನೋಡಿ, ಈ ಥರ ಮತ್ತೆ 2 ಪಿಕೋಟ್ ಥರ, ಅಂದರೆ ಈ ಕಡೆ ಸೈಡ್ ಒಂದು ಫ್ಲವರ್ ಕಾಣಿಸುತ್ತಲ್ಲ ಆ ಥರ ಕಾಣಿಸುತ್ತೆ. ಮತ್ತು ಈ ಥರ ನೋಡಿ, ಇವಾಗ ಕೈಯಿಂದ ನಾನು ಸೂಜಿ ತೆಗೆದುಬಿಟ್ಟಿದ್ದೀನಿ. ಇವಾಗ ಕೈಯಿಂದ ಹೀಗೆ ಗಟ್ಟಿಯಾಗಿ ಇಟ್ಕೊಂಡು ಈ ಥರ ಸುತ್ಕೋಬೇಕು. ಈ ಥರ ಸುತ್ತಿ ಗಟ್ಟಿಯಾಗಿ ಗಂಟನ್ನು ಹಾಕೋಬೇಕು. ಕೆಲವರು ಹೀಗೂ ಕಟ್ತಾರೆ. ಹಾಗಾಗಿಬಿಟ್ಟು ನಾನು ಸೂಜಿ ಕೆಲವರು ಕಟ್ಟಕ್ಕೆ ಬರಲ್ಲ, ಕೆಲವರು ಈ ಥರ ಕಟ್ಟಕ್ಕೆ ಬರಲ್ಲ. ಯಾರಿಗೆ ಯಾವ ಥರ ಗಂಟು ಹಾಕೋದು ಅನುಕೂಲ ಇರುತ್ತೆ ಆ ಥರ ಕಟ್ಕೋಬೋದು. ನಾನು ಹಿಂದೆ ತಗೊಂಡಿದ್ದೀನಿ ನೋಡಿ, ಹಿಂದೆ ತಗೊಂಡು ಈ ಥರ, ಯಾಕೆಂದರೆ ಗಂಟು ಹಾಕಿರ್ತೇವಲ್ವ ಅದನ್ನ ಕಾಣಿಸ್ಬಾರ್ದು. ನಾವು ಹಿಂದೆ ಗಂಟು ಹಾಕಿರ್ತೇವಲ್ವ, ಅದು ಗಂಟು ಹಾಕಿದರೆ ಅದಕ್ಕೆ ಕಾಣಿಸುತ್ತೆ. ಹಾಗಾಗಿಬಿಟ್ಟು ಹಿಂದೆ ಯಾವಾಗಲೂ ಅಷ್ಟೇ, ಯಾವ ಸೀರೆ ಕುಚ್ಚು ಕಟ್ಟಿದ್ರು ಹಿಂದೆನ ಗಂಟನ್ನು ಹಾಕೋಬೇಕು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನು, ನೋಡ್ತಾ ಇರ್ಬೋದು. ಇವಾಗ ಕಟ್ ಮಾಡ್ಕೊತೀನಿ ನೋಡಿ, ಎಷ್ಟು ನೋಡಿಕೊಂಡು ಸೇಮ್ ಅಂದ್ಕೊಂಡಿದ್ದೀನಿ. ಸೀರೆಗೆ ಅಂದರೆ ಒಂದೇ ಅಳತೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೋದು. ಮತ್ತು ಇನ್ನೊಂದು ಸೇಮ್ ಅದೇ ಥರ ಸೂಜಿ ಚುಚ್ಚಿ ದಾರನ ತಗೊಂಡು ಮತ್ತು ಹಿಂದೆ ದಾರನ 2 ಮಾಡ್ಕೋಬೇಕು. ಅಂದರೆ ಸಮವಾಗಿ 2 ಮಾಡಿಕೊಂಡು ಈ ದಾರ ಈ ಕಡೆ ತಗೊಬಂದು ಈ ದಾರ ಈ ಕಡೆನ ತಗೊಬರಬೇಕು. ಈ ಥರ ತಗೊಬಂದು ಕರೆಕ್ಟಾಗಿ ಬೆರಳಿಂದ ಗಟ್ಟಿಯಾಗಿ ಇಟ್ಕೋಬೇಕು ಸ್ನೇಹಿತರೆ. ಮತ್ತು ನಾನು ನೋಡಿ ಸೂಜಿ ಪೋಣಿಸಿದೆ ಗೋಲ್ಡ್ ಕಲರ್ ದಾರ. ನಿಮಗೆ ಸಿಲ್ವರ್ ಕಲರು ಯಾವ ಕಲರ್ ದಾರ ಬೇಕು ಆ ಕಲರ್ ದಾರಾನ ನೀವು ಬಳಸ್ಬೋದು. ಇವಾಗ ಈ ಥರ ತಗೊಂಡಿದ್ದೀನಲ್ವ, ಇದು ಸುತ್ತಿ ಸೂಜಿಯಿಂದ ಹೀಗೆ ಲಾಕನ್ನು ಮಾಡ್ಕೊತೀನಿ ನಾನು. ಅದು ಜಾರುತ್ತಲ್ವ, ಹಾಗಾಗಿಬಿಟ್ಟು ನೋಡಿಬಿಟ್ಟು ಈ ಥರ ಗಟ್ಟಿಯಾಗಿ ಹಿಡ್ಕೊಂಡು ಕೈಯಿಂದ ಲಾಕನ್ನು ಮಾಡ್ಕೋಬೇಕು. ಸೂಜಿಯಲ್ಲಿ ಥ್ರೆಡ್ ಸಿಕ್ಕಾಕೊಂಡಿತ್ತು, ಹಾಗಾಗಿಬಿಟ್ಟು ನಾನು ಮತ್ತೆ ಕೆಳಗಿಟ್ಟೆ. ನಿಮ್ಗೆ ಬೇಕಂದರೆ ಸೂಜಿಯಿಂದ ಆಗಲ್ಲ ಅಂದರೆ ಥ್ರೆಡ್ಡು ಕೈಯಿಂದ ತಗೊಳ್ಳಿ ಸ್ನೇಹಿತರೆ. ಹಾಗೆ ಕೈಯಿಂದ ಕಟ್ಬೋದು. 2 ಎಳೆ, 1 ಎಳೆನೂ ಬರುತ್ತೆ. ಇದು ಸಣ್ಣ ದಾರ ಅಲ್ವಾ, ಹಾಗಾಗಿಬಿಟ್ಟು ನಾನು ಇಲ್ಲಿ 2 ಎಳೆನ ತಗೊಂಡಿದ್ದೀನಿ. ನೋಡಿ, ಈ ಥರ ಕರೆಕ್ಟಾಗಿ ಈ ಥರ ಗಟ್ಟಿಯಾಗಿ ಇಟ್ಕೊಂಡು ಕಟ್ಟಬೇಕು. ಆವಾಗ ಒಂಥರ ನೋಡಿ ಫ್ಲವರ್ ಕಾಣಿಸುತ್ತಲ್ವ, ಫ್ಲವರ್ ಥರ ಡಿಸೈನ್ ಕಾಣಿಸುತ್ತೆ, ತುಂಬ ಲುಕ್ ಕೊಡುತ್ತೆ ಡಿಸೈನ್. ಇದೇ ಥರ ನೋಡ್ತಾ ಇರ್ಬೋದು.
ಇವಾಗ ನ್ಯೂ ಡಿಸೈನ್ ಅನ್ಬೋದು. ಇದು ಬೇಬಿ ಕುಚ್ಚಲ್ಲಿ ನ್ಯೂ ಡಿಸೈನು ಸಖತ್ತಾಗಿ ಕಾಣಿಸುತ್ತೆ ಸ್ನೇಹಿತರೆ. ಸೀರೆಗಳ್ಗೂ ಹಾಕ್ಕೊಂಡ್ರೆ ತುಂಬ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನೋಡಿ ಕಟ್ ಮಾಡ್ಕೊತಾ ಇದ್ದೀನಿ. ಇದೇ ಥರ ನೋಡಿ ನಮಗೆ ಡಬಲ್ ಕಲರ್ ಬೇಕಂದರೆ ಮಾಡ್ಕೋಬೋದು. ನಾವು ಸೀರೆ ಕಲರ್ ಮ್ಯಾಚ್ ನೋಡಿಕೊಂಡು ಕಲರ್ ಆ ಥರ ಕಟ್ಬೋದು. ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ಬೇಬಿ ಕುಚ್ಚು ಡಿಸೈನು. ಇವಾಗ ನೋಡಿ ನಾನು ಕುಚ್ಚು ಕಟ್ಟಿರೋದು ವಿಡಿಯೋ ಯಾರಿಗೆ ಇಷ್ಟ ಆಗಿದೆ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಬಾಯ್.